ಸೋನಿಯಾ ಗಾಂಧಿ ಅಂಗಳ ತಲುಪಿದ ವರುಣ ಗಲಾಟೆ. ಹೆಬ್ಯಾ ಗ್ರಾಮದಲ್ಲಿ ಸಿಎಂ ಬೆಂಬಲಿಗರಿಂದ ಹಲ್ಲೆ ಕೇಸ್ ಈಗ ಸೋನಿಯಾವರ ಅಂಗಳ ತಲುಪಿದೆ. ಹೆಬ್ಯಾ ಗ್ರಾಮದಲ್ಲಿ ಸಿಎಂ ಬೆಂಬಲಿಗರಿಂದ ಹಲ್ಲೆ ಮಾಡಲಾಗಿತ್ತು. ಈ ಒಂದು ಪ್ರಕರಣ ಈಗ ಸೋನಿಯಾ ಗಾಂಧಿಯವರ ಅಂಗಳ ತಲುಪಿದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಕಂಪ್ಲೇಂಟ್. ದೆಹಲಿಯ 10 ಜನಪದಕ್ಕೆ ತೆರಳಿ ದೂರು ಕೊಟ್ಟ ಅಮಿತಾಬ್ ದಂಪತಿ. ಸಿಎಂ ಮತ್ತು ಯತೀಂದ್ರ ಬೆಂಬಲಿಗರು ದೌರ್ಜನ್ಯ ನಡೆಸುತ್ತಿದ್ದಾರೆ. ಸಿಎಂ ಬೆಂಬಲಿಗ ರಾಜು ಕಾಟದಿಂದ ನಮ್ಮನ್ನ ರಕ್ಷಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಬೆಂಬಲಿಗ ರಾಜು ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ಕೊಡಬೇಕು ಹೀಗಂತ ಮನವಿ ಮಾಡಿಕೊಂಡ ಅಮಿತಾಬ್ ಸುಷ್ಮಾ ದಂಪತಿ. ಸೋನಿಯಾ ರಾಹುಲ್ಗೆ ದೂರು ಕೊಟ್ಟಿದ್ದಾಗಿ ಡಾಕ್ಟರ್ ಸುಷ್ಮಾ ಅವರು ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈಗಲಾದ್ರೂ ಅಮಿತಾಬ್ಗೆ ನ್ಯಾಯ ಒದಗಿಸ್ತಾರಾ? ಇನ್ನಾದ್ರೂ ನಂಜನಗೂಡು ಪೊಲೀಸರು ಕ್ರಮವನ್ನ ತಗೋತಾರ? ಸೋನಿಯಾ ಗಾಂಧಿ ಅಂಗಳ ತಲುಪಿದೆ ವರುಣ ಗಲಾಟೆ. ಈಗಲಾದ್ರೂ ಪೊಲೀಸರು ಎಚ್ಚೆತ್ತುಕೊಳ್ತಾರ? ಹೆಬ್ಯಾ ಗ್ರಾಮದಲ್ಲಿ ಸಿಎಂ ಬೆಂಬಲಿಗರಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ದೆಹಲಿಯ 10 ಜನಪದಕ್ಕೆ ತೆರಳಿ ದೂರು ಕೊಟ್ಟಿದ್ದಾರೆ ಅಮಿತಾಬ್ ದಂಪತಿ. ಸಿಎಂ ಮತ್ತು ಯತೀಂದ್ರ ಬೆಂಬಲಿಗರು ದೌರ್ಜನ್ಯವನ್ನ ನಡೆಸ್ತಾ ಇದ್ದಾರೆ. ಸಿಎಂ ಬೆಂಬಲಿಗ ರಾಜು ಕಾಟದಿಂದ ನಮ್ಮನ್ನ ರಕ್ಷಿಸಿ. ಸಿಎಂ ಬೆಂಬಲಿಗ ರಾಜು ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಅಮಿತಾಬ್ ಮತ್ತು ಸುಷ್ಮಾ ದಂಪತಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೋನಿಯಾ ರಾಹುಲ್ಗೆ ದೂರು ಕೊಟ್ಟಿದ್ದಾಗಿ ಡಾಕ್ಟರ್ ಸುಷ್ಮಾ ಅವರು ಕೂಡ ತಿಳಿಸಿದ್ರು. ಮತ್ತೆ ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಮಾನ್ಯ ರಾಹುಲ್ ಗಾಂಧಿ, ಡಾಕ್ಟರ್ ಸುಷ್ಮಾ, ಹೆಬ್ಯಾ ಗ್ರಾಮದಲ್ಲಿ ನೆಲೆಸುವ ನಾವು ನನ್ನ ಮೇಲೆ ಮತ್ತು ನನ್ನ ಫ್ಯಾಮಿಲಿ ಮೇಲೆ ಏನು ಹಲ್ಲೆ ನಡೆದಿತ್ತು ಅದರ ವಿಚಾರವಾಗಿ ನಾವು ಇವಾಗ ಡೆಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಹೆಬ್ಯಾ ಗ್ರಾಮದ ರಾಜು ಎಂಬಾತ ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನು ಹೇಳ್ತಾ, ಯತೀಂದ್ರ ಅವರ ಹೆಸರನ್ನು ಹೇಳ್ತಾ, ಅವರ ಸಪೋರ್ಟ್ ನಿಂದ ನಾನು ಈ ಹಲ್ಲೆ ನಡೆಸ್ತಾ ಇದ್ದೀನಿ. ಮನೆ ಏನ್ ನನಗೆ ಫ್ರೀ ಆಗಿ ಬರ್ಕೊಡ್ಬೇಕು ಅಂತ ಹೇಳಿ ಧಮಕಿ ಹಾಕೋದು, ಕೊಲೆ ಬೆದರಿಕೆ ಹಾಕೋದು, ನನ್ನ ಮಗನ ಕಿಡ್ನಾಪ್ ಮಾಡ್ತೀನಿ ಅಂದಿದ್ದು, ಮತ್ತೆ ನನ್ನ ಹಸ್ಬೆಂಡಿಗೆ ಅಟೆಂಪ್ಟ್ ಟು ಮರ್ಡರ್ ಏನ್ ಮಾಡಿದ್ರು, ಇದ್ರ ವಿಚಾರವಾಗಿ ನಾನು ಡೆಲ್ಲಿಗೆ ಬಂದಿದ್ದೇನೆ. ಮತ್ತೆ ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ನಾನು ನನ್ನ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಜನಪದ್ 10ಗೆ ಬಂದು ನನ್ನ ಕಂಪ್ಲೇಂಟ್ ಅವರಿಗೆ ಕೊಟ್ಟು ರಿಸೆಪ್ಷನ್ ಅಲ್ಲಿ ಅವ್ರಿಗೆ ನನ್ನ ಕಂಪ್ಲೇಂಟ್ ಅನ್ನ ಹೇಳಿ ನಮ್ಗೇನ್ ತೊಂದರೆಗಳು ಆಗ್ತಿದೆ ಅದ್ರ ಬಗ್ಗೆ ಅವ್ರಿಗೆ ವಿಚಾರ ಮುಗಿಸಿ ನಾನು ಬಂದಿದ್ದೇನೆ. ಒಳಗಡೆ ರೆಕಾರ್ಡ್ ಮಾಡಿಕೆ ಅವಕಾಶ ಇಲ್ಲದೆ ಇದ್ದ ಕಾರಣ ನಾನು ಆಚೆ ಬಂದು ಈ ವಿಚಾರವನ್ನ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಸುಷ್ಮಾ, ಹೆಬ್ಯಾ ಗ್ರಾಮದಲ್ಲಿ ನೆಲೆಸುವ ನಾವು. ಸದ್ಯಕ್ಕೆ ಸೋನಿಯಾ ಗಾಂಧಿ ಅವರ ಅಂಗಳ ತಲುಪಿದೆ ಒಂದು ವರುಣ ಗಲಾಟೆ. ಹೆಬ್ಯಾ ಗ್ರಾಮದಲ್ಲಿ ಸಿಎಂ ಬೆಂಬಲಿಗರಿಂದ ಹಲ್ಲೆ ಮಾಡಲಾಗಿದೆ ಅಂತ ಕೂಡ ಆರೋಪವನ್ನು ಮಾಡಿದ್ರು. ಜೊತೆಗೆ ನಮಗೆ ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಸಿಎಂ ಬೆಂಬಲಿಗ ಅಂತ ಹೇಳ್ಕೊಂಡು ರಾಜು ಅವರು ಬಹಳ ಕಾಟವನ್ನು ಕೊಡ್ತಾ ಇದ್ದಾರೆ. ನಮ್ಮ ಜೀವವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ, ಜೀವಿಸುವ ಹಕ್ಕು ಕೂಡ ನಮಗೆ ಇಲ್ಲದಂತಹ ಪರಿಸ್ಥಿತಿ ಹೆಬ್ಯಾ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ನಮ್ಮ ಜಾಗವನ್ನು ನಮ್ಮಿಂದ ಕಸಿದುಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ, ದಯವಿಟ್ಟು ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಆ ಒಂದು ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಈಗ ಸೋನಿಯಾ ಗಾಂಧಿಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಅವರಿಗೆ ಸಮಸ್ಯೆಗಳಾಗಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನ ಉಲ್ಲೇಖ ಮಾಡಿ ಆ ಒಂದು ಕಂಪ್ಲೇಂಟ್ ಅನ್ನ ತಲುಪಿಸುವ ಕೆಲಸ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ. ಇನ್ನು ದೆಹಲಿಯ 10 ಜನಪದಕ್ಕೆ ತೆರಳಿ ಅಮಿತಾಬ್ ದಂಪತಿಗಳು ದೂರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸಿಎಂ ಬೆಂಬಲಿಗ ರಾಜು ಕಾಟದಿಂದ ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಸಿಎಂ ಬೆಂಬಲಿಗ ರಾಜು ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ನೀಡಬೇಕು ಅಂತ ಕೂಡ ತಿಳಿಸಿದ್ದಾರೆ. ಯಾಕೆಂತಂದ್ರೆ ಈಗ ರಾಜು ಅವರು ಕೈ ಕಾರ್ಯಕರ್ತ ಅಂತ ಹೇಳ್ಕೊಂಡಿರೋದ್ರಿಂದ ಕೈ ಕಾರ್ಯಕರ್ತನ ವಿರುದ್ಧವಾಗಿ ಕೈ ಹೈಕಮಾಂಡ್ ಆದರೂ ಎಂಟ್ರಿ ಆಗಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನು ಜರುಗಿಸಿಲ್ಲದೆ ಇರೋದ್ರಿಂದ ಈಗ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ಏನಾದರೂ ರಿಯಾಕ್ಟ್ ಮಾಡುತ್ತಾ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಕಂಪ್ಲೇಂಟ್ ಕೊಡುವ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಈಗಲಾದರೂ ಅಮಿತಾಬ್ಗೆ ನ್ಯಾಯ ಒದಗಿಸ್ತಾರಾ ಅಂತ ನೋಡಬೇಕಾಗುತ್ತೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು, ಮೈಸೂರಲ್ಲೂ ಕೂಡ ಈ ಒಂದು ಸುದ್ದಿ ಸಂಚಲನವನ್ನು ಸೃಷ್ಟಿ ಮಾಡ್ತು. ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಕಚೇರಿಗೂ ಕೂಡ ಈ ಒಂದು ಸುದ್ದಿ ತಲುಪಿತ್ತು. ಆದರೆ ಯಾವ ರೀತಿ ಕಠಿಣ ಕ್ರಮ ಜರುಗಿಸಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ.
ಅಮಿತಾಬ್ ಕುಟುಂಬದವರು ನಮಗೆ ರಕ್ಷಣೆ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ, ಬೇಡ್ಕೊಂಡಿದ್ದಾರೆ. ಯಾಕೆಂತಂದರೆ ಕೆಲವೊಂದಿಷ್ಟು ವಿಜುವಲ್ಸ್ಗಳನ್ನ ನೀವು ಕೂಡ ಗಮನಿಸಿದ್ರಿ. ಕಲ್ಲು ತೂರಾಟ ಮಾಡಿದ್ರು ಅವರ ಮನೆಯ ಮೇಲೆ. ಜೊತೆಗೆ ಅಮಿತಾಬ್ ಅವರ ಪತ್ನಿ ಸುಷ್ಮಾಗೂ ಕೂಡ ಸಾಕಷ್ಟು ಬೆದರಿಕೆಯನ್ನು ಹಾಕುವ ಕೆಲಸ ಕೂಡ ಮಾಡಿದರು. ಕೊಡಬಾರ್ದಂತಹ ಚಿತ್ರಹಿಂಸೆಯನ್ನು ಕೊಟ್ಟಿದ್ರು. ಸದ್ಯಕ್ಕೆ ಈಗಲಾದರೂ ನಂಜನಗೂಡು ಪೊಲೀಸರು ಎಚ್ಚೆತ್ಕೊಂಡು ಏನಾದರೂ ಕ್ರಮವನ್ನು ಜರುಗಿಸ್ತಾರ ಅಂತ ನೋಡಬೇಕಾಗುತ್ತೆ. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಅಮಿತಾಬ್ ದಂಪತಿಗಳು ಕಂಪ್ಲೇಂಟನ್ನು ಕೊಟ್ಟಿರೋದ್ರಿಂದ ಸದ್ಯಕ್ಕೆ ನಂಜನಗೂಡು ಪೊಲೀಸರು ಇದಕ್ಕೆ ಕ್ರಮ ತಗೋತಾರಾ ಅಥವಾ ನಿರ್ಲಕ್ಷ್ಯ ಮಾಡ್ತಾರಾ, ಏನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪೊಲೀಸರ ಕರ್ತವ್ಯ ಏನು ಅಂತ ಅಂದರೆ ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಕೊಡುವಂಥದ್ದೇ ಪೊಲೀಸರ ಕರ್ತವ್ಯ ಆಗಿರೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸದ್ಯಕ್ಕೆ ಹೆಬ್ಯಾ ಗ್ರಾಮದ ಗಲಾಟೆ ಕೇಸಿಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಅಂಗಳ ಹೋಗಿದೆ. ಜೊತೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಮಿತಾಬ್ ಫ್ಯಾಮಿಲಿ ಅವರು. ಆದರೆ ಈಗ ನಂಜನಗೂಡು ಪೊಲೀಸರು ಏನು ಮಾಡ್ತಾರೆ, ಈಗಲಾದರೂ ಎಚ್ಚೆತ್ಕೊಳ್ತಾರಾ? ಜೊತೆಗೆ ಸಿದ್ದರಾಮಯ್ಯ ಅವರು ಏನಾದರೂ ಈ ಒಂದು ವಿಚಾರಕ್ಕೆ ಎಂಟ್ರಿ ಆಗ್ತಾರಾ? ಏನೆಲ್ಲ ಅಪ್ಡೇಟ್ ಇದೆ? ಸಾಹಿತ್ಯ ನಂಜನಗೂಡು ತಾಲೂಕಿನ ಹೆಬ್ಬ್ಯಾ ಗ್ರಾಮದಲ್ಲಿ ಅಮಿತಾಬ್ ಕುಟುಂಬಸ್ಥರ ಮೇಲೆ ಸಿದ್ದರಾಮಯ್ಯ ಬೆಂಬಲಿಗರು ಸಾಕಷ್ಟು ಹಲ್ಲೆಯನ್ನ ಮಾಡಿದ್ರು, ದಾಳಿಯನ್ನ ನಡೆಸಿ ಈ ಒಂದು ವಿಚಾರ ದಿನಕ್ಕೊಂದು ತಿರುವನ್ನ ಕೂಡ ಪಡ್ಕೊಳ್ತಾ ಇರ್ತಕ್ಕಂತಹದ್ದು. ಈಗಾಗ್ಲೇ ಅವರು ಸಾಕಷ್ಟು ದೂರುಗಳನ್ನ ಗ್ರಾಮಸ್ಥರ ವಿರುದ್ಧ ಕೊಟ್ಟಿರ್ತಕ್ಕಂತಹದ್ದು. ಅಲ್ಲದೆ ಅಷ್ಟೊಂದು ವಿಡಿಯೋ ಸಾಕ್ಷಿಗಳಿದ್ರು ಕೂಡ ಇನ್ನು ಕೂಡ ಕಣ್ಮುಚ್ಚಿ ಪೊಲೀಸ್ ಇಲಾಖೆ ಕೂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಮೋದಿಗೂ ಕೂಡ ಈ ಒಂದು ಅಮಿತಾಬ್ ಕುಟುಂಬ ಒಂದು ಪತ್ರವನ್ನ ಬರೆದಿತ್ತು. ನಮ್ಗೆ ಈ ರೀತಿಯಾದಂತಹ ಒಂದು ಸಂಕಷ್ಟ ಎದುರಾಗಿದೆ, ಪೊಲೀಸರು ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡ್ತಿಲ್ಲ ಅಂತ ಹೇಳಿ ಇದೀಗ ಅವರು ಒಂದು ಪತ್ರವನ್ನ ಕಾಂಗ್ರೆಸ್ನ ಅಧಿನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ವರಿಷ್ಠ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈಗ ಒಂದು ಪತ್ರವನ್ನ ಬರೆದು ಆ ಒಂದು ಅವರಿಗೆ ಒಂದು ರಕ್ಷಣೆಯನ್ನ ಕೋರಿ ಒಂದು ಪತ್ರವನ್ನ ಕೂಡ ಬರೆದಿರ್ತಕ್ಕಂಥದ್ದು. ಬಹಳ ಹಿಂದಿನಿಂದಲೂ ಕೂಡ ಮದರ್ ಸೋನಿಯಾ ಗಾಂಧಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಟ್ರಸ್ಟ್ ಅನ್ನ ಕೂಡ ಅಮಿತಾಬ್ ಕುಟುಂಬ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು. ಆ ಒಂದು ಟ್ರಸ್ಟ್ ಅಡಿನಲ್ಲೇ ಇವರ ಸಾಮಾಜಿಕ ಕಾರ್ಯಗಳನ್ನೆಲ್ಲವನ್ನ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಕೊನೆಯ ಅವ್ರಿಗೆ ಇರ್ತಕ್ಕಂಥ ಒಂದು ರಕ್ಷಣೆ ಕೊನೆ ಅಂತ ಹೇಳಿದ್ರೆ ಅದು ಸೋನಿಯಾ ಗಾಂಧಿ ಅವರು ಆಗಿದ್ದಾರೆ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನ ಪರಿಕಲ್ಪನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಒಂದು ಪತ್ರವನ್ನ ಬರೆದು ತಮ್ಗೆ ಆಗಿರ್ತಕ್ಕಂಥ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಪತ್ರದ ಮೂಲಕ ವಿವರಿಸಿ ಹೇಳಿರ್ತಕ್ಕಂತಹದ್ದು. ಈಗ್ಲಾದ್ರೂ ಕೂಡ ಎಚ್ಚೆತ್ತು ಅವರ ಒಂದು ಮನವಿಗೆ ಪೊಲೀಸ್ ಇಲಾಖೆ ಸ್ಪಂದಿಸುತ್ತಾ ಅಥವಾ ಖುದ್ದು ಸಿದ್ದರಾಮಯ್ಯನವರು ಕೂಡ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೂಡ ತನಿಖೆ ಹಾಕಿಕೊಂಡಿರತಕ್ಕಂತ ಕಾರಣಕ್ಕಾಗಿ ಕಾಂಗ್ರೆಸ್ ವರಿಷ್ಠರಿಂದ ಏನಾದ್ರು ಸಿದ್ದರಾಮಯ್ಯನವರಿಗೆ ಸೂಚನೆ ಏನಾದ್ರು ಬರುತ್ತಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದ್ ಮಾಡಬೇಕಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.